ನಮಸ್ಕಾರ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಈ ಕ್ಲಾಸ್ ಕೇಳ್ತಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ನಾನಿವತ್ತು ದ್ವಿತೀಯ PUC ವಿದ್ಯಾರ್ಥಿಗಳ ಸಲುವಾಗಿ ಇತಿಹಾಸ ವಿಷಯದ ಇಂದಿನ 4 ವರ್ಷದ ಅಂದರೆ 2022, 23, 24, 25ನೇ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡ್ತಾ ಇದ್ದೇನೆ. ತಪ್ಪದೇ ವೀಕ್ಷಿಸಿ, ಹಾಗೆ ಯಾರೂ ವಿಡಿಯೋ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. 2022ರ ಪ್ರಶ್ನೆ ಪತ್ರಿಕೆ ಈ ಕೆಳಗಿನಂತಿದೆ. ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ವೀಕ್ಷಿಸಿ. ಹಾಗೆ 2023ರ ಪ್ರಶ್ನೆ ಪತ್ರಿಕೆ ಈ ಕೆಳಗಿನಂತಿದೆ. ಯಾವ ಪ್ರಶ್ನೆಗಳನ್ನು ಎರಡು 2024ರ ಪ್ರಶ್ನೆ ಪತ್ರಿಕೆ ಈ ಕೆಳಗಿನಂತಿದೆ. ಪ್ರಶ್ನೆಗಳನ್ನು ಸರಿಯಾಗಿ ನೋಡ್ತಾ ಹೋಗಿ. ಯಾವ ಪ್ರಶ್ನೆಗಳನ್ನು ಸತತ ಬಾರಿ ರಿಪೀಟ್ ಆಗಿದೆ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ. ಎರಡು 2025ರ ಪ್ರಶ್ನೆ ಪತ್ರಿಕೆ ಈ ಕೆಳಗಿನಂತಿದೆ. ಪ್ರಶ್ನೆಗಳನ್ನು ಸರಿಯಾಗಿ ವೀಕ್ಷಿಸುತ್ತಾ ಹೋಗಿ. ಪುನಃ ಯಾವ ಕ್ವಶನ್ ಕೇಳಿದರೆ ಅಂತ ವೀಕ್ಷಿಸಿ. ಸರಿಯಾಗಿ ವೀಕ್ಷಿಸಿದ್ದ ಗೆಳೆಯರೇ, ನಿಮಗೆ ಗೊಂದಲಗಳು ಬೇಡ. ನಾನು ಈ 4 ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿ ಅತಿಯಾಗಿ ಮತ್ತೆ ಪ್ರಶ್ನೆಗಳನ್ನು ರಿಪೀಟಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಹೇಳ್ತೀನಿ, ಕೇಳಿ. ಈ ಕೆಳಗಿನಂತೆ ನಾನು ಹೇಳ್ತಾ ಹೋಗ್ತೀನಿ, ನೀವು ನೋಟ್ ಮಾಡ್ತಾ ಹೋಗಿ. ಮೊದಲನೇದಾಗಿ ಗುಪ್ತರ ಸುವರ್ಣಯುಗ. ಇದನ್ನು 2022, 23, 24 ಪ್ರಶ್ನೆ ಪತ್ರಿಕೆಗಳಲ್ಲಿ 10 ಅಂಕದ ಇಂಪಾರ್ಟೆಂಟ್ ಕ್ವಶನ್ ಇದು. ಇದನ್ನು ನೋಟ್ ಮಾಡ್ಕೊಳ್ಳಿ. ಎರಡನೇದಾಗಿ ಅಲ್ಲಾವುದ್ದೀನ್ ಖಿಲ್ಜಿ, ಈತನ ಜೀವನ ಮತ್ತು ಸೈನಿಕ ಸಾಧನೆಗಳು. ಈ ಪ್ರಶ್ನೆಯನ್ನು ಕೂಡ 2023 ಹಾಗೂ 24, 25 ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಮತ್ತು ಮೂರನೇದಾಗಿ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣಗಳು, ಪರಿಣಾಮಗಳು. ಇದು ಕೂಡ
2022ರಲ್ಲಿ 23, 25 ಪ್ರಶ್ನೆ ಪತ್ರಿಕೆಗಳಲ್ಲಿ ಮತ್ತೆ ರಿಪೀಟ್ ಆಗಿ ಕೇಳಿದ್ದಾರೆ. ಹಾಗೆ ಮತ್ತೊಂದು ಕ್ವಶನ್ನು, ಸರ್ ಎಂ ವಿಶ್ವೇಶ್ವರಯ್ಯವರ ಅವರ ಸಾಧನೆಗಳು. ಈ ಪ್ರಶ್ನೆಯು ಕೂಡ 2023, 24 ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತೆ ರಿಪೀಟ್ ಆಗಿದೆ. ಮತ್ತೊಂದು, ವಿಜಯನಗರ ಸಾಮ್ರಾಜ್ಯದ ಕಲೆ, ಧರ್ಮ ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪ. ಈ ಪ್ರಶ್ನೆಯು ಕೂಡ 2022, 25 ವರ್ಷದ ಪ್ರಶ್ನೋತ್ತರದಲ್ಲಿ ಮತ್ತೆ ರಿಪೀಟ್ ಆಗಿದೆ. ಸರಿಯಾಗಿ ವೀಕ್ಷಿಸಿ ವಿದ್ಯಾರ್ಥಿಗಳೇ. ನೀವು ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.